ನಿನ್ನೆ ಹಂಗೆ ಹುಬ್ಬಳ್ಳಿಯ ಸುಧಾ ಮತ್ತು ಅಪ್ಸರಾ ಥಿಯೇಟ್ರ್ ಕಡೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಮುಂದೆ ರೂಪಮ್ ಥಿಯೇಟ್ರಲ್ಲೂ ಟಾಕ್ಸಿಕ್ ಸಿನಿಮಾ ಬಂದಿದೆ ಅಂತಂದರು. ಸೊ ಹಾಗೆ ಹೋಗ್ತಾ ಇರುವಾಗ ಚಂದ್ರಕಲಾ ಥಿಯೇಟ್ರು ನನಗೆ ಕಾಣಿಸ್ತು. ನನ್ನ ಬಾಲ್ಯದ ನೆನಪುಗಳನ್ನು ಕಟ್ಟಿಕೊಡ್ತಾನೇ ಇರುವಂತಹ ಅಥವಾ ನೆನಪಿಸ್ತಾ ಇರುವಂತಹ ಒಂದು ಥಿಯೇಟ್ರು. ಸೊ ರೂಪಮ್ ಥಿಯೇಟ್ರಿಗೆ ಹೋಗಿ ವಾಪಸ್ ಬರುವಾಗ ಅದರ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಈ ಒಂದು ವಿಡಿಯೋದ ಕೊನೆಯಲ್ಲಿದೆ, ನೋಡಿ ನೀವು. ಸೊ ತುಂಬ ಹಳೆಯ ಥಿಯೇಟ್ರು, ಸಾಕಷ್ಟು ಚಿತ್ರಗಳು ಅಲ್ಲಿ ಬರ್ತಾ ಇತ್ತು. ಸೊ ಈಗ ಹಳೆ ಥಿಯೇಟರ್ನಲ್ಲಿ ಹಳೆ ಸಿನಿಮಾಗಳು ಬರ್ತಿರುವಂಥದ್ದು. ಈ ವಾರ ಅಲ್ಲಿ ಕರಿಯ ಸಿನಿಮಾ, ದರ್ಶನ್ ಅವರ ಕರಿಯ ಸಿನಿಮಾ, ಜೋಗಿ ಪ್ರೇಮ್ ಅವರ ನಿರ್ದೇಶನದ ಕರಿಯ ಸಿನಿಮಾ ಅಲ್ಲಿ ಪ್ರಸಾರ ಆಗ್ತಿರೋಂಥದ್ದಕ್ಕಿಂತ ಪ್ರದರ್ಶನ ಆಗ್ತಿದೆ ಅಂತ ಹೇಳ್ಬೇಕು ನಾವು. ಸೊ ಈಗ ಆ ಥರದ ಥಿಯೇಟರ್ನಲ್ಲಿ ಹಳೆ ಸಿನಿಮಾಗಳೇ ಇರುವಂಥದ್ದು. ಇಲ್ಲ ಎಲ್ಲ ಥಿಯೇಟರ್ಗಳನ್ನು ಸುತ್ತಕೊಂಡು ಕೊನೆಯದಾಗಿ ಈ ಚಂದ್ರಕಲಾ ಥಿಯೇಟರ್ನಲ್ಲಿ ಮತ್ತೆ ಪ್ರದರ್ಶನ ಆಗುವಂಥದ್ದು ಹೊಸದಾಗಿ ಅನ್ನುವಂಥದ್ದು. ಸೊ ಆ ಥರದ ಒಂದು ಥಿಯೇಟ್ರು ಇಲ್ಲಿ. ನಾವೆಲ್ಲ ಬಾಲ್ಯದಲ್ಲಿ ಥಿಯೇಟ್ರಿಗೆ ಹೋಗುವಾಗ ₹1 ಅಥವಾ 25 ಪೈಸೆ ಅಥವಾ ₹5 ದೊಡ್ಡ ಅಮೌಂಟು. ಸೊ ಅಷ್ಟು ಟಿಕೆಟ್ ರೇಟ್ ಇರ್ತಿತ್ತು. ಈಗ ₹80. ₹80 ಕಡಿಮೆನೇ ಲೆಕ್ಕ. ಈಗಿನ ನೋಡಿದ್ರೆ 400, 500, 1000 ಲೆಕ್ಕ ಅಂತ ತೊಗೊಂಡ್ರೆ. ಸೊ ಆ ಥರ ಥಿಯೇಟ್ರು ಒಂದು 300 ಅಥವಾ 400 ಸೀಟ್ ಇರುವಂಥ ಥಿಯೇಟ್ರು ಅಂತ ಹೇಳಿ ಅನ್ಬೋದೇನೋ. ಬಟ್ ಈಗ ಒಳಗಡೆ ಹೇಗಿದೆ ಗೊತ್ತಿಲ್ಲ. ಅಲ್ಲಿ ಒಮ್ಮೆ ಹೋಗಿ ಅದನ್ನು ಮಾಡಬೇಕು ಅಂತಿದೆ. ಒಳಗಡೆ ಅವರಲ್ಲಿ ಥಿಯೇಟರ್ನವ್ರನ್ನ ಮಾತಾಡಿಸ್ಕೊಂಡು ಒಂದು ವಿಡಿಯೋ ಮಾಡಬೇಕಂತಿದೆ, ಅದನ್ನು ಮಾಡ್ತೀನಿ. ಸದ್ಯಕ್ಕೆ ಇಷ್ಟು. ಕೊನೆಯಲ್ಲಿ ಈ ಥಿಯೇಟರ್ನ ವಿಡಿಯೋ ಇದೆ, ನೋಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ. ದರ್ಶನ್ ಅವರ ಸಿನಿಮಾ ಕರಿಯ, ಪ್ರೇಮ್ ಅವರ ಡೈರೆಕ್ಷನ್ನು, ಕರಿಯ ಸಿನಿಮಾ. ಈ ಸಿನಿಮಾ ಇಲ್ಲಿ ಪ್ರದರ್ಶನ ಆಗ್ತಿರುವಂಥದ್ದು. ಹಳೆ ಥಿಯೇಟ್ರು, ಹಳೆ ಸಿನಿಮಾಗಳೆಲ್ಲ ಇಲ್ಲಿ ಪ್ರದರ್ಶನ ಆಗ್ತಿರುವಂಥದ್ದು ತುಂಬ ವಿಶೇಷ. ಹುಬ್ಬಳ್ಳಿಯ ಹಳೆಯ ವಿಶೇಷವಾದ ಥಿಯೇಟ್ರ್ ಇದು ಅಂತ ಹೇಳಿ ನಾವು ಹೇಳ್ಬೋದು. ಸ್ವಲ್ಪ ಕ್ಲೋಸ್ ಶಾರ್ಟ್ಸ್ ತೋರಿಸಿ ನಿಮಗೆ. ಇಲ್ಲಿ ಕೌಂಟ್ರ್ ಇದೆ, ಟಿಕೆಟ್ ಕೌಂಟ್ರು. ₹80 ರೇಟು. ಇಲ್ಲೆಲ್ಲ ನಾವು ₹1, 25, 4 ಟಿಕೆಟ್ ಕೊಟ್ಟು ತಗೋತಿದ್ವು ಆವಾಗ. ಆ ಥರದ ಥಿಯೇಟ್ರ್ ಇದು. ಹೆಸರು ಚಂದ್ರಕಲಾ. ಇಲ್ಲಿ ಕಾಣ್ತಿದೆ ನಮಗೆ, ಚಂದ್ರಕಲಾ ಥಿಯೇಟ್ರ್. ಬಾಲ್ಯದ ನೆನಪುಗಳನ್ನು ಮೆಲ್ಲಕ್ಕೆ ಹಾಕುವಂಥ ಥಿಯೇಟ್ರ್ ಇದು. ಒಳಗಡೆ ಈಗೂ ಹಾಗೇ ಇದೆ ಮೊದಲಿನ ಥರ. ರೈಲ್ವೆ ಸ್ಟೇಷನ್ ರೋಡ್ ಏನಿದೆ, ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ರೋಡ್. ಸೊ ರೈಲ್ವೆ ಸ್ಟೇಷನ್ ರೋಡ್ ಇದು. ಈ ರೋಡ್ ಎದುರುಗಡೆ ಇರುವಂಥ ಥಿಯೇಟ್ರ್ ಇದು. ವಿಶೇಷವಾಗಿ ಇಲ್ಲಿ ಥಿಯೇಟ್ರ್ ಇದೆ. ಒಂದು ಹಂತಕ್ಕಿದೆ. ಜನ ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ, ಎಲ್ಲ ಗಲೀಜಿದೆ.